ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿದೆ. 34 ದಿನಗಳ ನಾಪತ್ತೆಯ ಕೇಸ್ಗೆ ಈ ಮೂಲಕ ರೋಚಕ ತಿರುವು ಸಿಕ್ಕಿರುವಂತಹದ್ದು. ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಏರ್ಪೋರ್ಟ್ನಿಂದ ಹೊರತರುವಂತಹ ಕೆಲಸ ಆಗುತ್ತೆ. ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. 34 ದಿನ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಿದೆ. 1 ಲೈಂಗಿಕ ದೌರ್ಜನ್ಯ, 2 ಅತ್ಯಾಚಾರದ ಕೇಸ್ ಇವರ ಮೇಲಿರುವಂತಹದ್ದು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದ ನಂತರ ಇವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆದ ನಂತರ ದೇಶಾಂತರ ಹೋಗಿ ತಲೆ ತಪ್ಪಿಸಿಕೊಂಡಿದ್ರು, ತಲೆಮರೆಸಿಕೊಂಡಿದ್ರು ಪ್ರಜ್ವಲ್. ಈಗ ಅದೇ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ದೇಶಕ್ಕೆ ಕರೆತರೋದಕ್ಕೆ ಎಸ್ಐಡಿ ಪಡಬಾರದ ಪಾಡನ್ನ ಪಟ್ಟಿದೆ. ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿತ್ತು, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಆದರೂ ಕೂಡ ಆಸಾಮಿ ದೇಶಕ್ಕೆ ವಾಪಸ್ ಆಗಿರಲಿಲ್ಲ. ಯಾವಾಗ ಮನೆಯವರು ಒಂದು ಎಚ್ಚರಿಕೆಯನ್ನು ಕೊಟ್ಟರೋ ತದನಂತರ ಅವರೊಂದು ವಿಡಿಯೋ ಸಂದೇಶವನ್ನ ಅವರಿರುವಂತಹ ಸ್ಥಳದಿಂದ ಮಾಡಿ ಹರಿಬಿಟ್ರು. ನಾನು ನಾಳೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಅವರು ಹೇಳಿದ ರೀತಿಯಲ್ಲಿ ಇವತ್ತು 12:35ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಫುಲ್ ಓವರ್ ಅನ್ನ ಹಾಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಟ್ರಿಮ್ ಮಾಡಿಸ್ಕೊಂಡಿದ್ದಾರೆ, ಕಟ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಈಗ ಇಮಿಗ್ರೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಇದೇ ಪ್ರಜ್ವಲ್ ರೇವಣ್ಣ ಅವರನ್ನ ಅತ್ಯಾಚಾರದ ಆರೋಪಿಯನ್ನ, ಲೈಂಗಿಕ ದೌರ್ಜನ್ಯದ ಆರೋಪಿಯನ್ನ ಹಾಸನದ ಸಂಸದನನ್ನ ವಿಐಪಿ ಮಾರ್ಗದ ಮೂಲಕ ಹೊರತರುವಂತಹ ಕೆಲಸ ಆಗುತ್ತೆ. ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತೇನೆ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರಾ, ಅಥವಾ ಸಿಐಡಿ ಕಚೇರಿ ಕರೆದುಕೊಂಡು ಹೋಗಿ ಇವತ್ತು ರಾತ್ರಿ ರೆಸ್ಟ್ ಮಾಡಲಿ ಅಂತ ಬಿಡ್ತಾರಾ, ಅಥವಾ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರಾ? ಈ 3 ಆಪ್ಷನ್ಸ್ಗಳಿರುವಂತಹದ್ದು. ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇ ಆದರೆ ಬಹುತೇಕ ಇವತ್ತೇನೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನ ಪ್ರೆಸೆಂಟ್ ಮಾಡ್ತಾರೆ. ನಾವು ಯಾಕಾಗಿ ಇವರನ್ನ ವಶಕ್ಕೆ ಕೊಡಬೇಕು ಅಂಥೇಳಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಕೊಡ್ತಾರೆ. ನ್ಯಾಯಾಧೀಶರು 4, 5, 12, 19 1 ದಿನ ಕೊಡ್ತಾರೆ, ನೀವು ತಗೊಳ್ಳಿ ಅಂಥೇಳಿ. ಅಷ್ಟು ದಿನಗಳ ಕಾಲ ವಿಚಾರಣೆಯನ್ನು ನಡೆಸಲಿಕ್ಕೆ ಅವಕಾಶ ಇರುತ್ತೆ. ಅಂತೂ ಇಂತೂ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ, ದೇಶಕ್ಕೆ ವಾಪಸ್ ಆಗಿದ್ದಾರೆ. ತಲೆಮರೆಸಿಕೊಂಡಂತಹ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಆರಂಭ ಆಗಿದೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಆ ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿಯುತ್ತೆ. ಮತ್ತೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಬೆಂಗಳೂರು ಏರ್ಪೋರ್ಟ್ ಅನ್ನು ಪ್ರವೇಶ ಮಾಡಿದ್ದಾರೆ. ಅವರನ್ನ ಕರೆತರಲಿಕ್ಕೆ ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿರುವಂತಹದ್ದು. ಹಾಗಾಗಿ ಅವರನ್ನ ತತ್ಕ್ಷಣಕ್ಕೇನೆ ಅರೆಸ್ಟ್ ಮಾಡ್ತಾರೆ. ಮಿಸ್ ಕಾಡೋದಕ್ಕೂ ಕೂಡ ಬಿಡೋದಿಲ್ಲ. ನೇರವಾಗಿ ಜೀಪ್ನಲ್ಲಿ ಹಾಕೋತಾರೆ, ಕಾರ್ನಲ್ಲಿ ಹಾಕೋತಾರೆ. ಅಲ್ಲಿಂದ ನೇರವಾಗಿ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ, ಕುತೂಹಲ, ಕೌತುಕ. ಅದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಅಂತೂ ಸಿಗುತ್ತೆ. ಎಲ್ಲಿದ್ದೀಯಪ್ಪ ಅನ್ನುವಂತಹ ಪ್ರಜ್ವಲ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾವಾಗ ಪ್ರಜ್ವಲ್ ದೇಶಕ್ಕೆ ಬರ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈಗ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಎಸ್ಐಟಿ ಅಧಿಕಾರಿಗಳ ಬಳಿ ಏನು ಹೇಳ್ತಾರೆ? ಇದೊಂದು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ, ನನ್ನ ಏಳಿಗೆಯನ್ನ ಸಹಿಸಿದವರು ಮಾಡದಿರುವಂತಹ ಕೆಲಸ ಇದು ಅಂಥೇಳಿ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ. ಇದೇ ಪ್ರಜ್ವಲ್ ರೇವಣ್ಣ ಅವರು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗಿದ್ದಾರೆ. ನಾಳೆ ವಿಚಾರಣೆಯನ್ನ ಫೇಸ್ ಮಾಡ್ತಾರೆ. ವಿಚಾರಣೆಯಲ್ಲಿ ಈ ಪ್ರಕರಣಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಹೇಗೆ ಉತ್ತರಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನೀಟಾಗಿ ಟ್ರಿಮ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ನೀವು ಕೂಡ ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇಮಿಗ್ರೇಷನ್ ಸೆಂಟರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ಇದು. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಮೇಲೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಆಟವನ್ನು ಶುರು ಮಾಡ್ತಾರೆ. ಸ್ಥಳ ಮಹಜರಾಗಿರಬಹುದು,
ಅವರನ್ನ ಕೇಳಬೇಕು ಅಂತ ಇಟ್ಕೊಂಡಿರುವ ಸಾಲು ಸಾಲು ಪ್ರಶ್ನೆಗಳನ್ನ ಆಗಿರಬಹುದು, ಹಲವು ರೀತಿಯಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಹೆಲ್ಪ್ ಲೈನ್ ಅನ್ನು ಕೂಡ ಓಪನ್ ಮಾಡಿರುವಂತಹದ್ದು SIT. ಯಾರ್ಯಾರು ಇವರಿಂದ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರ್ಯಾರು ಇವರಿಂದ ಶೋಷಣೆಗೊಳಗಾಗಿದ್ದಾರೆ ಅವರೆಲ್ಲರೂ ಕೂಡ ದೂರನ್ನ ಕೊಡಿ, ನಿಮ್ಮ ಹೆಸರನ್ನ ಗೌಪ್ಯವಾಗಿಡ್ತೀವಿ ಅಂತ ಹೇಳಿ. ಇಲ್ಲಿಯವರೆಗೂ 3 ಕೇಸ್ಗಳು. ಒಂದು ಲೈಂಗಿಕ ದೌರ್ಜನ್ಯ ಕೇಸ್, ಅದರಲ್ಲಿ A2 ಆರೋಪಿ ಪ್ರಜ್ವಲ್ ರೇವಣ್ಣ, A1 ಆರೋಪಿ ರೇವಣ್ಣ. ಅವರಿಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಹೊರಗಡೆ ಇದ್ದಾರೆ. ಅದೇ ಪ್ರಕರಣದಲ್ಲಿ A2 ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ. ಅದನ್ನ ಹೊರತುಪಡಿಸಿ 2 ಕೇಸ್ಗಳು. ಒಂದು 44 ವರ್ಷದ JDS ಕಾರ್ಯಕರ್ತೆ ಕೊಟ್ಟಂತಹ ದೂರು. ಇದರಲ್ಲಿ IPC ಸೆಕ್ಷನ್ 376(2) ಜನಪ್ರತಿನಿಧಿಯಿಂದ ಅತ್ಯಾಚಾರ, 354(a) ಲೈಂಗಿಕ ದೌರ್ಜನ್ಯ, 354(b) ಒತ್ತಾಯ ಪೂರಕ ವಸ್ತ್ರಾಪಹರಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಈಗಾಗಲೇ ಆ ಮಹಿಳೆ ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ.